ಕರ್ನಾಟಕ ರಾಜ್ಯ ಸಂವಿಧಾನ ಬಳಗ ಅಧ್ಯಕ್ಷರಾದ ಜಯಕಾಂತ ಚಾಲುಕ್ಯ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ. ಉಪಾಧ್ಯಕ್ಷರಾದ ಕಣಿವೆ ರಾಮು, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆರ್ ಜಯಚಂದ್ರರವರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ ಜಯಕಾಂತರವರು ಛಲವಾದಿ ನಾರಾಯಣಸ್ವಾಮಿ ಅವರು ದಲಿತ ನಾಯಕರನ್ನು ಹೀಯಾಳಿಸಿ ಮಾತನಾಡಿರುವುದನ್ನು ನೀವು ಕೂಡಲೇ ಕ್ಷಮೆ ಯಾಚಿಸಬೇಕು ಎಂದು ಆಗ್ರಹಿಸಿದರು. ದಲಿತ ಸಂಘಟನೆಗೆ ಮುಖಂಡರು ನಮಗೆ ನೋವಾಗಿದೆ, ಕೀಳಾಗಿ ಮಾತನಾಡುವುದರ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ವೈರಲ್ ಆಗಿದೆ. ನೀವು ಕೂಡ ದಲಿತ ಮುಖಂಡರು ಕೂಡಲೇ ಕ್ಷಮೆ ಯಾಚಿಸಬೇಕೆಂದು, ಇಲ್ಲವಾದರೆ ನಿಮ್ಮ ಮನೆ ಮುಂದೆ, ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಇತ್ತೀಚೆಗೆ ಬಡ ದಲಿತರ ಪ್ರಶ್ನಾತೀತ ನಾಯಕ ಡಾಕ್ಟರ್ HC ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನ ನೀಡಬೇಕೆಂದು ನಾಡಿನ 10 ದಲಿತ ಪರ ಸಂಘಟನೆಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟದ ಸಭೆ ನಡೆಸಿದ್ದು, ಸದಾ ದಲಿತರ ಅಭಿವೃದ್ಧಿಗೆ ಅಹರ್ನಿಶಿ ದುಡಿಯುತ್ತಿರುವ ದೇಶಾದ್ಯಂತ ಡಾಕ್ಟರ್ ಬಾಬಾ ಸಾಹೇಬರು ಕರುಣಿಸಿರುವ ಸಂವಿಧಾನವನ್ನು ತಲೆಯ ಮೇಲೆ ಹೊತ್ತು ಸಂವಿಧಾನ ಪೀಠಿಕೆಯನ್ನು ಸರ್ಕಾರಿ ಕಾರ್ಯಕ್ರಮಗಳಲ್ಲಿ ಮತ್ತು ಶಾಲೆಗಳಲ್ಲಿ ಓದುವಂತೆ ಕಾನೂನು ಜಾರಿಗೊಳಿಸಿದ ಹಾಗೂ ಸಂವಿಧಾನ ಪೀಠಿಕೆಯ ಮಹತ್ವವನ್ನು ಜಾಗೃತಗೊಳಿಸಲು ಚಾಮರಾಜನಗರದಿಂದ ಬೀದರ್ರವರೆಗೆ ಮಾನವ ಸರಪಳಿ ನಿರ್ಮಿಸುವ ಮೂಲಕ ಕ್ರಾಂತಿಕಾರಿ ನಿರ್ಧಾರ ಕೈಗೊಂಡ ಅಭಿಮಾನಕ್ಕಾಗಿ ಸಾವಿರ ಸಂಖ್ಯೆಯಲ್ಲಿ ಮಹದೇವಪ್ಪನವರ ಅಭಿಮಾನಿಗಳು ಈ ಪ್ರತಿಭಟನೆಗೆ ಬಂದು ಸೇರಿದರು. ಇದೀಗ ಬಿಜೆಪಿಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಅವರು ರಾಜಕೀಯ ತೀಟೆಗೋಸ್ಕರ ತಮ್ಮ ನಾಯಕರನ್ನು ಮೆಚ್ಚಿಸುವ ಭರದಲ್ಲಿ ಮಹದೇವಪ್ಪನವರನ್ನು ಅನಗತ್ಯ ಟೀಕಿಸುವುದರ ಜೊತೆಗೆ ಸ್ವಾಭಿಮಾನಿ ದಲಿತ ಹೋರಾಟಗಾರರು ಮಾರಾಟವಾಗಿದ್ದಾರೆ ಎಂದು ಹೇಳಿರುವುದು ಹಾಗೂ ಪ್ಯಾಕೇಜ್ ಎಂಬ ಪದವನ್ನು ಬಳಸಿರುವುದು ಅತ್ಯಂತ ಖಂಡನೀಯ. ಮೊದಲು ನಾರಾಯಣಸ್ವಾಮಿ ಅವರು ತಮ್ಮ ಹೆಸರಿನ ಮುಂದಿರುವ ಛಲವಾದಿ ಎಂಬ ಅಕ್ಷರಗಳನ್ನು ಕೈಬಿಡಬೇಕು. ಡಾಕ್ಟರ್ ಬಾಬಾ ಸಾಹೇಬರು ಸದಾ ವಿರೋಧಿಸುತ್ತಿದ್ದ ಮನುವಾದಿಗಳ ನೇತೃತ್ವದಲ್ಲಿರುವ ಬಿಜೆಪಿಯೊಳಗೆ ಸೇರಿಕೊಂಡು ಇತರೆ ಪಕ್ಷದ ದಲಿತ ಮುಖಂಡರುಗಳನ್ನು ಟೀಕಿಸುವುದನ್ನೇ ಕಾಯಕ ಮಾಡಿಕೊಂಡಿರುವಾಗ ತಾವು ಎಷ್ಟಕ್ಕೆ ಮಾರಾಟವಾಗಿದ್ದೀರಿ ಎಂದು ಹೋರಾಟಗಾರರಾದ ನಾವು ನಿಮ್ಮನ್ನು ಪ್ರಶ್ನಿಸುತ್ತಿದ್ದೇವೆ. ಯಾರದೋ ನೆರಳಿನಲ್ಲಿ ಬೆಳೆದವರು ಮಹದೇವಪ್ಪ ಎಂದು ಹೇಳುತ್ತೀರಲ್ಲ. ಜನಗಳಿಂದ ಆಯ್ಕೆಯಾಗಿ ಹಲವಾರು ಖಾತೆಗಳ ಸಚಿವರಾಗಿ ಕೆಲಸ ಮಾಡಿರುವ ಮಹದೇವಪ್ಪ ಅವರ ಬಗ್ಗೆ ಮಾತನಾಡಲು ನಮಗೆ ಯಾವುದೇ ನೈತಿಕ ಹಕ್ಕಿಲ್ಲ. ಯಾರನ್ನು ಮೆಚ್ಚಿಸಲು, ಏನನ್ನು ಗಳಿಸಲು ಇಂದು ನೀವು ಮಹದೇವಪ್ಪರವರನ್ನು ನಿಕೃಷ್ಟವಾಗಿ ಟೀಕಿಸುತ್ತಿದ್ದೀರಲ್ಲ. ಇದಕ್ಕೆ ಎಷ್ಟು ಪ್ಯಾಕೇಜ್ ತೆಗೆದುಕೊಂಡಿದ್ದೀರಿ ಸ್ವಾಮಿ? ನಮ್ಮ ಹೋರಾಟಗಳ ಉದ್ದೇಶ ಒಂದೇ, ಸಮುದಾಯಕ್ಕೆ ಮತ್ತು ಸಮುದಾಯದ ನಾಯಕರಿಗೆ ಅನ್ಯಾಯವಾದಾಗ ಸಮುದಾಯದ ಪರ ಹೋರಾಟ ಮಾಡುವುದು. ಶೀಘ್ರದಲ್ಲೇ ತಾವು ನಾಡಿನ ದಲಿತ ಪರ ಸಂಘಟನೆಗಳ ಕ್ಷಮೆ ಕೇಳದಿದ್ದಲ್ಲಿ ತಮ್ಮ ಮನೆ ಮುಂದೆ ಉಗ್ರ ಪ್ರತಿಭಟನೆ ಕೈಗೊಳ್ಳುವುದಾಗಿ ಮತ್ತೊಮ್ಮೆ ಎಚ್ಚರಿಸುತ್ತಿದ್ದೇವೆ ಎಂದು ಆಗ್ರಹಿಸಿದರು. ಇವತ್ತು ಗೋಲ್ಡನ್ ಅಂಬೇಡ್ಕರ್ ಫೌಂಡೇಶನ್ ವತಿಯಿಂದ ಕರ್ನಾಟಕ ರಾಜ್ಯ ಸಂವಿಧಾನ ಬಳಗದ ಅಧ್ಯಕ್ಷರಾದ ನಾನು ಜಯಕಾಂತ್ ಚಾಲುಕ್ಯ ಅಂಥೇಳಿ, ಇವರು ಉಪಾಧ್ಯಕ್ಷರು ಕಣಿವೆ ರಾಮು ಅಂತ ಪಾಂಡುಪುರದವರು, ಇವರು ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬಿಡದಿಯ ಕೊಡಿಯಾಲ್ ಕಾರ್ಯಾನಹಳ್ಳಿಯವರು. ಇವತ್ತು ತುರ್ತಾಗಿ ನಾವು ಏನು ಉದ್ದೇಶಕ್ಕೆ ಕರೆದಿದ್ದೀವಿ ಅಂತಂದರೆ, ಮೊನ್ನೆ ನಡೆದಂಥ ದಲಿತರ ಸ್ವಾಭಿಮಾನಿ ಪ್ರತಿಭಟನಾ ಸಮಾವೇಶದ ಬಗ್ಗೆ ನಮ್ಮ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರು, ನಮ್ಮ ಸಮುದಾಯದ ನಾಯಕರು ಆದಂಥ ಶ್ರೀಯುತ ಛಲವಾದಿ ನಾರಾಯಣಸ್ವಾಮಿರವರು ಮೊನ್ನೆ ನಡೆದ ಸಮಾವೇಶಕ್ಕೆ ಜನಗಳನ್ನ ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿಗಳು ಅಂತೇಳಿ ನಿಂದನೆ ಮಾಡಿದಂಥ ಒಂದು ವಿಡಿಯೋನ ಪ್ರೆಸ್ ನ್ಯೂಸ್ನಲ್ಲಿ ನಾನು ನೋಡಿದೆ. ಆ ವಿಚಾರವಾಗಿ ಇವತ್ತು ನಾನು ಪತ್ರಿಕಾಗೋಷ್ಠಿನ ತಮ್ಮನ್ನು ಕರೆದಿರೋ ಉದ್ದೇಶ ಆಗಿದೆ. ಏನು ಛಲವಾದಿ ನಾರಾಯಣಸ್ವಾಮಿಯವರು ದಲಿತ ಸಂಘಟನೆಯವರ ಕೆಲವು ಸಂಘಟನೆ ಅಂದರೆ ಯಾವ ಸಂಘಟನೆಯವರು ಪ್ಯಾಕೇಜ್ ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನಿರೂಪಿಸಬೇಕು. ನೀವು ಒಂದು ಉನ್ನತ ಸ್ಥಾನದಲ್ಲಿರ್ತಕ್ಕಂಥವರು ಏನು ದಲಿತ ಸಂಘಟನೆಗಳನ್ನ ಹೀಯಾಳಿಸಿ ಮಾತಾಡಿದ್ದೀರೋ, ತಕ್ಷಣ ನೀವು ಕ್ಷಮೆ ಕೇಳದೆ ಹೋದರೆ ದಲಿತ ಸಂಘಟನೆಗಳು ಒಗ್ಗೂಡಿ ತಮ್ಮ ಮನೆಯನ್ನು ಮುತ್ತಿಗೆ ಆಗಬೇಕಾಯ್ತದೆ ಅಂತ ಒಂದು ಎಚ್ಚರಿಕೆಯನ್ನು ಹೇಳಲಿಕ್ಕೆ ಇವತ್ತು ಒಂದು ಪತ್ರಿಕಾಗೋಷ್ಠಿನ ಕರೆದಿದ್ದೇನೆ. ದಲಿತ ಮುಖಂಡರಿಗಿಂತ ಹೆಚ್ಚಾಗಿ ಒಂದು ವಿರೋಧ ಪಕ್ಷದಲ್ಲಿ ವಿಧಾನ ಪರಿಷತ್ನ ವಿರೋಧ ಪಕ್ಷದ ನಾಯಕರಾಗಿ ಆ ಮಾತನ್ನು ಏನು ಕೇಳಿದ್ರು ಅಂತ ನೀವು ಅವರನ್ನು ಕೇಳಬೇಕು, ನಮ್ಮನ್ನೆಲ್ಲ ಕೇಳೋದು. ಇವತ್ತು ದಲಿತ ಸಂಘಟನೆಗಳು ಯಾವ ಪರಿಸ್ಥಿತಿಗಿದ್ದಾವೆ ಅನ್ನೋದು, ಒಬ್ಬ ದಲಿತ ನಾಯಕನ ಒಂದು ಕಚೇರಿ ಇವತ್ತು
ಬೆಂಗಳೂರು ಸಿಟಿನಲ್ಲಿ ಇಲ್ಲ. ಒಂದು ಆಫೀಸ್ ತೆಗೆದು ಸಂಘಟನೆ ಮಾಡೋ ಶಕ್ತಿ ನಮ್ಮಲ್ಲಿಲ್ಲ ಅಂದಮೇಲೆ ಯಾವ ಪ್ಯಾಕೇಜು ಗುರಿ ಆಗ್ತಾರೆ? ಹಾಗಾದರೆ ಇವರು ಇಲ್ಲಿ ಯಾವುದೇ ಬಿ ಜೆ ಪಿಯ ವಿರೋಧ ಪಕ್ಷವಾಗಿರ್ತಕ್ಕಂಥ ಪಕ್ಷಗಳಲ್ಲಿರ್ತಕ್ಕಂಥ ದಲಿತರ ನಾಯಕರುಗಳನ್ನ ಹೀಯಾಳಿಸೋಕ್ಕೋಸ್ಕರ, ಟೀಕೆ ಮಾಡೋಕ್ಕೋಸ್ಕರ, ಇಲ್ಲದೇ ಇರೋ ವಿಚಾರ ಮಾತಾಡೋಕ್ಕೋಸ್ಕರ ಇವ್ರನ್ನ ಪ್ಯಾಕೇಜ್ ತಗೊಂಡಿದೆ ಬಿ ಜೆ ಪಿ. ಯಾರು? ಛಲವಾದಿ ನಾರಾಯಣಸ್ವಾಮಿ ಅವ್ರನ್ನ. ಇನ್ನೊಂದು ಮಾತು ಹೇಳ್ತಾರೆ, ಮಹದೇವಪ್ಪನವರು ಸಿದ್ದರಾಮಯ್ಯನವರ ಕೈಗೊಂಬೆ, ಅವರು ಏನಿದ್ರೂ ಬೇರೆ ಆ ಪಕ್ಷದಲ್ಲಿ ಅವ್ರೇನು ಅಧಿಕಾರ ನಡೆಯೋದಿಲ್ಲ ಅಂತ ಹೇಳ್ತಾರೆ. ಅವರು ಯಾವುದೇ ಕಾರಣಕ್ಕೂ ಯಾರದೇ ಕೈಕಾಲು ಹಿಡಿದು ಅಧಿಕಾರಕ್ಕೆ ಬಂದವರಲ್ಲ ಸ್ವಾಮಿ. ಯಾರ ಚಡ್ಡಿನೂ ಹೊತ್ತು ಅವರು ಸಮಾಜ ಕಲ್ಯಾಣ ಇಲಾಖೆ ಮಿನಿಸ್ಟರ್ ಆದವರಲ್ಲ. 5-6 ಮಿನಿಸ್ಟ್ರು ಎಲ್ಲ ಇಲಾಖೆನಲ್ಲೂ ಆಗಿದ್ದಾರೆ. ನಾವು ಮಹದೇವಪ್ಪ ಅವರು ಆ ಜಾತಿ ಬೆಂಬಲ, ಇಡೀ ರಾಜ್ಯದಲ್ಲಿ ದಲಿತ ಸಮುದಾಯ ಇದೆ ಅನ್ನೋ ಜನಾಂಗದ ಕೋಟದಲ್ಲಿ ಆಗಿದ್ದಾರೆ ಅವರು. ನೀವು ನಾಳೆ ದಿನ ಆಗಬೇಕಾದ್ರೂ ಜಾತಿ ಹೆಸರಲ್ಲೇ ಆಗಬೇಕೇ ಹೊರತು ಛಲವಾದಿ ನಾರಾಯಣಸ್ವಾಮಿ ಹೆಸರಲ್ಲಿ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ದಯವಿಟ್ಟು ಆ ಮಾತನ್ನು ವಾಪಸ್ ತಗೊಳ್ಳಿ. ಅವ್ರು ಏನಾರು ಆಗಿರಲಿ, ಇವತ್ತು ನೀವೇನು ದಲಿತ ಸಂಘಟನೆಗಳು ಪ್ಯಾಕೇಜ್ ಗಿರಾಕಿ ಅಂದಿದ್ದೀರೋ, ನಾಳೆ 24 ಗಂಟೆಯಲ್ಲಿ ನೀವು ಕ್ಷಮೆ ಯಾಚಿಸಲಿಲ್ಲ ಅಂತಂದರೆ ನಾವು ನಿಮ್ಮ ಮುತ್ತಿಗೆ ಆಗಬೇಕಾಯ್ತದೆ ಅಂತ ಎಚ್ಚರಿಕೆ ಮಾಡ್ತಾ ಇದ್ದೇವೆ. ನಿನ್ನೆ ನಾವು ಸೇರಿದ ಉದ್ದೇಶ ದಲಿತ ನಾಯಕರಿಗೆ ಯಾರಿಗೇ ಅನ್ಯಾಯ ಆದರೂ ಕೂಡ ದಲಿತ ಸಂಘಟನೆಗಳು ಅವ್ರ ಪರ ನಿಲ್ತವೆ ಅಂತ ಎಚ್ಚರಿಕೆ ಗಂಟೆ ಬಾರಿಸ್ತೀವಿ. ನಾಳೆ ಛಲವಾದಿ ನಾರಾಯಣಸ್ವಾಮಿಯವರೇ, ನಿಮಗೂ ಕೂಡ ಅನ್ಯಾಯ ಆದರೆ ದಲಿತ ಸಂಘಟನೆಗಳೇ ಬರಬೇಕೇ ಹೊರತು ಇನ್ಯಾರು ನಿಮ್ಮ ಪರ ನಿಲ್ಲಲ್ಲ. ಇದು ನೆನಪಲ್ಲಿರಲಿ. ನೀವು ಯಾರಿಗೆ ಎಷ್ಟೆಷ್ಟು ಪ್ಯಾಕೇಜ್ ಕೊಟ್ಟಿದ್ದೀರಿ? ನಿಮ್ಮ ಪರ ಮಾತಾಡಬೇಕಾದ್ರೆ ಅದನ್ನು ಸಾಬೀತುಪಡಿಸ್ಬೇಕು. ದಯವಿಟ್ಟು ಒಂದು ಉನ್ನತವಾದ ಸ್ಥಾನದಲ್ಲಿದ್ದೀರಿ. ಇನ್ನೊಂದು ಮಾತು ಹೇಳಿದ್ದೀರಿ, ಮಹದೇವಪ್ಪರು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಸಚಿವರಾಗಿದ್ದಾಗ SCP-TSP ಯೋಜನೆಯ ಹಣವನ್ನು ಗ್ಯಾರಂಟಿ ಸ್ಕೀಮ್ಗೆ ತೊಗೊಂಡಿದ್ದಾರೆ ಅಂತ ಸ್ವಾಗತಿಸ್ತೀನಿ ನಾನು ನಿಮ್ಮ ಮಾತನ್ನು. ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಕೂಡ ಮಹದೇವಪ್ಪವ್ರನ್ನ ಕೇಳಿದ್ದೀವಿ, ಸರ್ಕಾರನ ಕೇಳಿದ್ದೀವಿ. ನೀವು ನಮ್ಮ ಸಮುದಾಯದ ಹಣವನ್ನು ಗ್ಯಾರಂಟಿ ಯೋಜನೆಗೆ ಬಳಸ್ಕೊಂಡು ನಮ್ಮ ಸಮುದಾಯ ದಲಿತರಿಗೆ ಅನ್ಯಾಯ ಮಾಡ್ತಾಯಿದ್ದೀರಿ ಅಂತ. ಆ ಸಂದರ್ಭದಲ್ಲಿ ನೀವು ವಿರೋಧ ಪಕ್ಷದ ನಾಯಕರಾಗಿದ್ರಲ್ಲ ಸ್ವಾಮಿ, ವಿಧಾನಸೌಧದಲ್ಲಿ ನಿಮಗೊಂದು ಸ್ಥಾನ ಇದೆಯಲ್ಲ, ಸಂವಿಧಾನದ ಅಡಿನಲ್ಲಿ ತಾವು ಒಬ್ರು ಆಗಿದ್ದೀರಲ್ಲ, ನೀವ್ಯಾಕೆ ಧರಣಿ ಕೂರಲಿಲ್ಲ? ವಿರೋಧ ಪಕ್ಷದಲ್ಲಿದ್ದರಲ್ಲ BJP ಅವರು, ನೀವು ಎಷ್ಟು ದಿನ ಧರಣಿ ಕುಂತು ನನ್ನ ಜಾತಿಗೆ ಅನ್ಯಾಯ ಆಯ್ತಾ ಇದೆ, ಅದನ್ನು ಮಾಡಬಾರ್ದು ಅಂತ ನೀವೇನು ಗೆಣಿಸ್ಕಿಳ್ತಾ ಇದ್ರಾ? ನೀವೇ ಕೇಳ್ಬೋದಿತ್ತಲ್ಲ. ಇಡೀ ದಲಿತ ಸಮಾಜ ನಿಮ್ಮ ಹಿಂದೆ ನಿಂತ್ಕೊತಿತ್ತು. ನಮಗೊಬ್ಬ ಹೊಸ ನಾಯಕ ಉದ್ಭವ ಆದ ಅಂತ ಸ್ವಾಗತಿಸ್ತಿದ್ವಲ್ಲ. ನಾವು ಆ ವಿಚಾರದಲ್ಲಿ ರಾಜಿನೇ ಇಲ್ಲ. ಇವತ್ತು ಅವಕಾಶ ಇದೆ, ಇನ್ನೂ 2 ವರ್ಷ ಅಧಿಕಾರ ಇದೆ. ಇವತ್ತು ಆ ಹಣನ ನಮ್ಮ ಜನಕ್ಕೆ ತರಿಸ್ಕೊಡೋಕ್ಕೆ ನಾಯಕತ್ವ ನೀವೇ ವಹಿಸ್ಕೊಳ್ಳಿ, ನಿಮ್ಮಿಂದ ನಾವು ನಿಲ್ತೀವಿ. ಆದರೆ ನಮ್ಮವರೇ ಆಗಿದ್ಕೊಂಡು ನೀವು ನನ್ನ ಜಾತಿ ಸಂಘಟನೆ ಈಗಾಸ್ ಮಾತಾಡೋದಲ್ಲ, ಅದನ್ನು ಖಂಡಿಸ್ತೀವಿ.